ವೇದಿಕೆ ಮೇಲಿರುವ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಈ ಸಮಾರಂಭಕ್ಕೆ ಬಂದಿರುವ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆ. ಇವತ್ತಿನ ಸಮಾರಂಭ ಏನು ಅನ್ನೋ ಉದ್ದೇಶ ಈಗಾಗಲೇ ನಿಮಗೆ ಗೊತ್ತಾಗಿತ್ತು. ಚಿತ್ರರಂಗಕ್ಕೆ ಸಂಬಂಧಪಟ್ಟಿ ನಾನು ಒಂದ್ ವಿಷಯ ಹೇಳ್ಬೇಕಂತ ಬಹಳ ಆಸೆಯಿಂದ ಹೇಳ್ತೀನಿ. ನನ್ನ ಇಡೀ ಕುಟುಂಬದಲ್ಲಿ ಯಾವ ಚಿತ್ರರಂಗದಲ್ಲಿ ಇರ್ಲಿಲ್ಲ. ಮೊದಲು ಬಂದತೆ ನಾನು ಚಿತ್ರರಂಗ ಪ್ರವೇಶ ಮಾಡ್ತೇನೆ. ಅದಾದ ನಂತರ ಬಾಲರಾಜ್ ಅವರು ಅವಾಗ ನಮ್ಮಲ್ಲಿ ನಮ್ಮ ಫ್ಯಾಮಿಲಿಯಲ್ಲೇ ಖುಷಿ ಅಂತ ಇತ್ತು. ಯಾರು ಇಲ್ಲ ಚಿತ್ರರಂಗಕ್ಕೆ ಬಾಲರಾಜ್ ಬಂದಿದಾರಲ್ಲ ಅನ್ನೋ ಒಂದು ಖುಷಿ ಆಗ್ತಿತ್ತು. ಅವ್ರು ಹಲವಾರು ಚಿತ್ರಗಳನ್ನ ನಿರ್ಮಿಸಿದ್ದಾರೆ, ನೀವು ನೋಡಿದ್ದೀರಾ. ಎಲ್ಲ ಸಕ್ಸಸ್ ಆಗಿದೆ. ಹಾಡುಗಳಂತೂ ಮೆಲುಕು ಹಾಕುವಂತ ಹಾಡುಗಳೆಲ್ಲ ಕೊಟ್ಟಿದ್ರು. ಆ ಹಾಡುಗಳು ಸಹ ಯಶಸ್ವಿಯಾಗಿದೆ. ಅದಕ್ಕೆಲ್ಲ ಕಾರಣಕರ್ತರು ಇವು ಅಂತಾನೆ ಹೇಳ್ಬೋದು. ಇದಾದ ನಂತರ ಅವರು ನಿರ್ಮಾಣದ ನಂತರ ತನ್ನ ಮಗನಿಗೂ ನಾಯಕ ನಟನಾಗಿ ಬರಲಿ ಅನ್ನೋ ಒಂದು ಉದ್ದೇಶವಾಗಿ ಅವರಿಗೂ ಅಭಿನಯಿಸಲು ಅವಕಾಶ ಮಾಡ್ಕೊಂಡು ಚಿತ್ರ ನಿರ್ಮಾಣ ಮಾಡ್ತಾ ಬಂದ್ರು. ಹಲವಾರು ಚಿತ್ರಗಳಲ್ಲಿ ನಿಮ್ಗೆಲ್ಲರೂ ಗೊತ್ತು, ಹೇಗೆ ನಾಯಕನ ನಟನಾಗಿ ಅಭಿನಯಿಸಿ ನಿಮ್ಮೆಲ್ಲರಿಗೂ ಪ್ರೀತಿ ಪಾತ್ರರಾದ್ರು. ಯಶಸ್ವಿ ನಾಯಕ ಅಂತಾನೆ ಹೆಸರು ಕೊಡೋದು. ಅದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಷಯ ಆಗಿರೋದು. ಹೀಗೆ ಮುಂದುವರ್ಕೊಂಡು ಬಂದಿದೆ. ಇದಾದ ನಂತರ ಈ ಚಿತ್ರ ಆ ಚಿತ್ರದಲ್ಲಿ ನಿರ್ದೇಶನ ಸಹ ಮಾಡಿದ್ದಾರೆ. ಅವರ ಉದ್ದೇಶ ಏನಿತ್ತು, ನಾನು ನಾಯಕನ ನಟನಾಗಿ ಅಭಿನಯಿಸಿ ಹಾಗೆ ನಿರ್ದೇಶನ ಸಹ ಮುಂದುವರಿಬೇಕು ಅನ್ನೋ ಉದ್ದೇಶ ತುಂಬಾ ಇದೆ. ಯಾವಾಗ್ಲೂ ಹೇಳ್ಕೊತಾ ಇದ್ದಾರೆ. ಅಂಥದ್ದು ಈ ಚಿತ್ರ ಮಾಡಿ ಮುಂದುವರಿಬೇಕು ಅನ್ನೋ ಆಸೆ ಅವರಲ್ಲಿ ತುಳುಕ್ತಿತ್ತು. ಆದ್ರೆ ಬಹಳ ಸಂಕಟ ಪಡುವಂತ ವಿಷಯ ಅಂತಂದ್ರೆ, ಇದು ನಿರ್ದೇಶನ ಮಾಡಿ ಚಿತ್ರ ಪೂರ್ತಿ ಮಾಡಿ ಇವತ್ತು ಸಂತೋಷ್ ಬಾಲರಾಜ್ ಜಿಲ್ಲಾ ಅಂತ ಹೇಳಿದಾಗ ಇದು ಬಹಳ ಸಂಕಟ ಪಡುವಂತ ವಿಷಯ ಆಗ್ತದೆ. ಎಂತ ಸಂಗೀತ ಪಡುವಂತ ವಿಷಯ ನೋಡಿ, ಎಲ್ಲರಿಗೂ ಇದು ಬೇತಾರ ನೋವಾಗುವಂತ ವಿಷಯ ಆಯ್ತು. ಇಷ್ಟೆಲ್ಲ ಆಸೆ ಮುಂದುವರಿಬೇಕು ಅನ್ನೋ ಗೀತೆ ಇರಬೇಕಾದ್ರೆ ದೇವ್ರು ಯಾಕಪ್ಪ ಹೀಗೆ ಮಾಡ್ರು, ಯಾಕಪ್ಪ ದೇವ್ರು ಇಷ್ಟು ಸಣ್ಣ ಮಕ್ಕಳನ್ನೆಲ್ಲ ತಗೋತಾರ ಅಂತ ಹೇಳ್ಬೇಕು. ದೇವರ ಯಾಕಪ್ಪ ಅಂತ ಹೇಳ್ಬೇಕು ಅನ್ನೋ ದುಃಖ ಎಲ್ರಿಗೂ ಆಗಿದೆ, ನಿಮಗೂ ಸಹ ಆಗಿದ್ದೀನಿ. ಆದ್ರೆ ಇದನ್ನ ಒಂದು ಮುಂದುವರಿಸ್ಬೇಕು ಅಂತ ಹೇಳಿ ಅವ್ರ ಮಗಳು ಶ್ವೇತಾ ಬಂದಿದ್ದಾರೆ. ಇದನ್ನ ಹಾಗೆ ನಿಲ್ಬಾರ್ದು, ಈ ಚಿತ್ರ ಬಿಡುಗಡೆ ಮಾಡ್ಲೇಬೇಕು ಅಂತ ಹೇಳಿ ಬಂತು. ಮನೆಗೆ ಮಾತಾಡಿ ಹೇಳಿದ್ರು, ಇಲ್ಲ ನಾನು ಮಾಡ್ಬೇಕು, ಲಾಂಚ್ ಮಾಡ್ತಾ ಇದ್ದೀವಿ, ಹಾಗೆ ಚಿತ್ರ ಬಿಡುಗಡೆ ಮಾಡ್ಬೇಕು. ಮಾಡೋದ್ರ ಜೊತೆಗೆ ನನ್ನ ತಂದೆಯೇ ನನ್ನ ಅಣ್ಣ ತಮ್ಮನ ಹೆಸರನ್ನ ಉಳಿಸ್ಬೇಕು. ನಾನು ಇನ್ನೂ ಪ್ರೊಡಕ್ಷನ್ ಮಾಡ್ಕೊಂಡು ಸಿಂಹರಂಗದಲ್ಲಿ ಇದ್ಕೊಂಡು ಮುಂದುವರಿತೀನಿ ಅನ್ನೋ ಒಂದು ಮಾತು ಕೂಡ ಮಾತಾಡಿದ್ರು. ಇದು ಬಹಳ ಸಂತೋಷ ಆಯ್ತು. ನಾ ಹೇಳಿದೆ, ಹೌದು ಮಾಡಮ್ಮ, ಮುಂದುವರಿಸು, ನಿಲ್ಲಿಸ್ಬೇಡ. ನಿನ್ನ ತಂದೆ ಹೆಸರು ನಿನ್ನ ತಮ್ಮನ ಹೆಸರು ಮುಂದುವರಿಸು ಅಂತೇಳಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಂಡು ಇವತ್ತಿನ ಈ ಸಮಾರಂಭ ಇಷ್ಟು ಬಹಳ ವಿಜೃಂಭಣೆಯಿಂದ ನೆರವೇರಿಸಿ ಮಾಡ್ತಾ ಇದ್ದಾರೆ. ಇದೆಲ್ಲರಿಗೂ ನಾನು ಒಂದೇ ಒಂದು ಹೇಳೋದು ಅಂದ್ರೆ, ಚಿತ್ರ ಬಿಡುಗಡೆ ಆದಾಗ ನಮ್ಮ ಅವರ ಅಭಿಮಾನಿಗಳಾಗಿರ್ಬೋದು, ಕನ್ನಡದ ಅಭಿಮಾನಿಗಳಾಗಿರ್ಬೋದು, ಸಂತೋಷ್ ಬಾಲರಾಜ್ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಥಿಯೇಟರ್ಗೆ ಬಂದು ಚಿತ್ರ ಸಂಪೂರ್ಣವಾಗಿ ನೋಡಿ ಅವರಿಗೆ ಒಂದು ಸಹಾಯ ಮಾಡಬೇಕು. ಒಂದು ರೀತಿ ಬೆನ್ನು ತಟ್ಟಿ ಹುರಿದುಂಬಿಸುವಂತ ಕೆಲಸ ನಮ್ಮ ಪ್ರೇಕ್ಷಕರು ಮಾಡಬೇಕು. ಇದರ ಜೊತೆಯಲ್ಲಿ ನಾನು ನಮ್ಮ ಮಾಧ್ಯಮದವ್ರಿಗೂ ಕೇಳ್ಕೊತಾ ಇದ್ದೀನಿ, ನಾನು ಒಂದು ಮನವಿ ಕೇಳ್ತಾ ಇದ್ದೀನಿ. ಈ ತರ ಚಿತ್ರ ಬಿಡುಗಡೆ ಆದಾಗ ನಿಮ್ಮೆಲ್ಲರ ಸಹಾಯ ಕೂಡ ಬೇಕು. ಮಾಧ್ಯಮದವರು ಬಹಳ ಸಹಾಯ ಬೇಕು ಅವ್ರಿಗೆ. ಯಾಕೆಂದ್ರೆ ನೀವು ಹೇಳುವಂತ ವಿಷಯಗಳು ಜನಗಳು ತಾವು ತಲುಪುತ್ತೆ. ಚಿತ್ರದ ಬಿಡುಗಡೆ ಆದ ನಂತರ ಅದ್ರ ಬಗ್ಗೆ ಹೇಳ್ಬೇಕಾದಾಗ ನೀವು ತಲುಪಿಸ್ಬೇಕಂತ ನೀವು ಸಹ ಇದನ್ನ ಸಹಾಯ ಮಾಡಿ ಚಿತ್ರ ಚೆನ್ನಾಗಿ ಓಡೋದು ಒಂದು ಅವಕಾಶ ಮಾಡಿಕೊಡಿ ಬಿಡುಗಡೆ ಆದಾಗ ಅಂತ ಕೇಳ್ಕೊಳ್ಳೋದಿಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಸಮಾರಂಭದಲ್ಲಿ ನಾನು ಇವತ್ತು ಕರ್ಸಿದ್ರು, ಇವಾಗ ಸಮಾರಂಭದಲ್ಲಿ ಏರ್ಪಾಟ್ ಮಾಡಿದರೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಅಭಿಮಾನ ನಮ್ಮ ಬಾಲರಾಜ್ ಸಂತೋಷ್ ಬಾಲರಾಜ್ಗೂ ಇರಲಿ. ನೀವೆಲ್ಲರೂ ಆಶೀರ್ವಾದ ಮಾಡಿ ಚಿತ್ರಗೆ ಒಂದು ಯಶಸ್ವಿ ಕ್ರಮಿ ಅಂತೇಳಿ ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು so much.